ಅತ್ತೆ ಅತ್ತೆ ಯಾಕತ್ತೆ? ಯಾಕೆ ಇಲ್ಲಿ ಕಣಮ್ಮ, ಕೆಲ್ಸಕ್ಕೆ ಹೋಗ್ತಿ ಇವತ್ತು? ಅತ್ತೆ ಫಸ್ಟು ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಯಾಕೋ ಮೈ ಕೈ ಎರಡು ಕಾಲು ಎಲ್ಲ ನಿಮ್ದು ಯಾಕೋ ಜಾಸ್ತಿ ಊತ ಬಂದ್ಬಿಟ್ಟೈತೆ, ಹೊಟ್ಟೆನೂ ಜಾಸ್ತಿ ಊತ ಬಂದೈತೆ ಅತ್ತೆ. ಕಣಮ್ಮ ಯಾಕೋ ಸುಸ್ತಾಗುತ್ತೆ, ಎಕ್ಸೆಳ್ದಂಗೆ ಆಗ್ತೈತೆ. ಯಾಕೋ ಭಾಳ ಸುಸ್ತಾಗ್ತೈತೆ ಕಣಮ್ಮ ಪ್ರೀತಿ. ಯಾಕೆ ಹಿಂಗೆ ಸುಸ್ತಾಗ್ತೈತೋ ಏನೋ ಗೊತ್ತಿಲ್ಲ ಕಣಮ್ಮ, ಭಾಳ ಸುಸ್ತಾಗ್ತೈತೆ. ಅದೇನಾಯ್ತೋ ಏನೋ ಒಂದು ಗೊತ್ತಾಗ್ತಿಲ್ಲ ಕಣಮ್ಮ. ಹೊಟ್ಟೆನ ನೋಡಂಗೇನೆ ಏನು ಹೊಟ್ಟೆ ನೋವಿಲ್ಲ, ಏನಿಲ್ಲ, ಕೈ ನೋವಿಲ್ಲ, ಏನಿಲ್ಲ, ಊತ ಬಂದಂಗೆ ಕೈ ಕಾಲು ಮಕ್ಕ ಎಲ್ಲ ಊದ್ಕೊಳಂಗಾಗೈತೆ. ಏನಾಗೈತೋ ಏನೋ ಒಂದು ಗೊತ್ತಿಲ್ಲ ಕಣಮ್ಮ. ದೇವರಮ್ಮ ಇಂಥ ಕಷ್ಟ ಕೊಡೋದಕ್ಕೆ ನಾನು ಅವ್ರ ಅಪ್ಪನ ಕಣ್ಣು ಮುಚ್ಚಿದ್ರೆ ಸಾಕಾಯ್ತತ್ತರ ಅಪ್ಪನ ಕಣ್ಣು ಮುಚ್ಚಿದ್ದೆ. ಅತ್ತೆ ನೀವು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ, ಹಾಸ್ಪಿಟ್ಲಿಗೆ ಹೋಗೋಣ. ಡಾಕ್ಟ್ರು ಏನು ಹೇಳ್ತಾರೆ ಕೇಳ್ಬಿಟ್ಟು ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಡಾಕ್ಟ್ರು ಏನು ಹೇಳ್ತಾರೆ ಕೇಳೋಣ. ಸುಮ್ಮನಿರಿ, ಹಿಂಗೆಲ್ಲ ಮಾತಾಡಬೇಡ್ರಿ ನೀವು. ನೋಡಮ್ಮ, ಯಾಕೆ ರಾತ್ರಿಯಿಂದಲ್ಲ ಹೊಟ್ಟೆನೂ ನೋವು ಊದ್ಕೊಂಡೈತೆ, ಕೈ ಕಾಲು ಮಕ್ಕ ಎಲ್ಲ ಊದ್ಕೊಂತವೆ, ಯಾಕೆ ಇದ್ಕಿದ್ದಂಗೆ. ಅದೇನಾಗೈತೋ ಏನೋ. ಹೋಗತ್ತ ಆಸ್ಪತ್ರೆಗೆ ಹೋಗು ಅಂತ ಹೇಳಿದೆ, ಇಲ್ಲೇ ತೋರಿಸ್ಕೊಂಡು ಸುಮ್ಕಾಗವಳೆ. ನೋಡಿ ಇವತ್ತು ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರೋಣ ಕಣಮ್ಮ ಪ್ರೀತಿ. ಫಸ್ಟು ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಬರ್ಬೇಕು. ನೋಡು ಮಕ್ಕ ಎಲ್ಲ ಹೆಂಗೆ ಊದ್ಕೊಂಡೈತೆ, ಕೈ ಕಾಲೆಲ್ಲ ಬಾವು ಬಂದವೆ, ಕಾಲು ನೋಡಿ ಎಷ್ಟು ದಪ್ಪಾಗಿ, ಹೊಟ್ಟೆ ನೋಡಿ ಎಷ್ಟು ದಪ್ಪ ಊದ್ಕೊಂಡೈತೆ. ಅದು ಯಾಕೋ ಏನೋ. ಬಿಡತ್ತ ನನಗೆ ಅಲೆ ಸಾಕಾಗೈತೆ, ಇದ್ದಿದ್ದು ಪಾಡ ಆಗ್ಲಿಲ್ಲ ನಂದು. ಏನು ತೋರಿಸ್ಕೊಂಬದು ಬೇಡ, ಎಷ್ಟು ಮಾತ್ರ ಇಂಜೆಕ್ಷನ್ನು ತಾಣ್ ಸಾಕಾಗೈತೆ. ಹೊಟ್ಟೆ ಎಲ್ಲ ಊದ್ಕೊಂಡೈತೆ, ಇಷ್ಟು ದಿವಸ ಮೈ ಕೈ ಕಾಲು ಊದ್ಕೊಂಬದು, ಇವತ್ತು ಹೊಟ್ಟೆ ಎಲ್ಲ ಊದ್ಕೊಂಡೈತೆ. ಬಿಡ ಮತ್ತು ನಾನು ಯಾವ ಆಸ್ಪತ್ರೆಗೂ ಬರೋಲ್ಲ, ಏನು ಬರೋಲ್ಲ. ಏನೋ ನಾನು ಮಾಡಿರೋ ಕರ್ಮ ಅನುಭವಿಸ್ತೀನಿ. ಬೇಡತ್ತೆ ಹಿಂಗೆಲ್ಲ ಮಾತಾಡಬೇಡ್ರಿ ನೀವು. ನೋಡಿ ಹೊಟ್ಟೆ ಎಲ್ಲ ಎಷ್ಟು ದಪ್ಪ ಆಗೈತೆ ಗೊತ್ತಾ? ಯಪ್ಪ ನೋಡಿದ್ರೆ ಭಯ ಆದಂಗೆ ಆಗ್ತೈತೆ, ಮುಖನೂ ತುಂಬ ಊದ್ಬಿಟ್ಟೈತೆ. ಫಸ್ಟು ಹಾಸ್ಪಿಟ್ಲಿಗೆ ಹೋಗೋಣ, ರೆಡಿ ಆಗ್ರಿ, ಹೋಗೋಣ. ಹಿಂಗೆಲ್ಲ ಮಾತಾಡಬೇಡ್ರಿ ನೀವು. ಅದೇ ಒಳ್ಳೆ ಆಸ್ಪತ್ರೆಗೆ ತೋರಿಸ್ಕೆ ಬರಬೇಕು. ಅದಲ್ಲಿ ಏನು ಹೇಳ್ತಾರೆ ಗೊತ್ತಾಗುತ್ತೆ. ಎಲ್ಲ ಸ್ಕ್ಯಾನಿಂಗ್ ಅದು ಮಾಡ್ತಾರೇನ, ಸ್ಕ್ಯಾನಿಂಗ್ ಮಾಡಿ ಹೇಳ್ತಾರೆ ಏನಾಗೈತೆ ಅಂತ. ಅವಾಗಿಂದಲೂ ಹುಷಾರಿಲ್ಲ ಕಣಮ್ಮ ಇವಳಿಗೆ. ಅವಾಗಿಂದಲೂ ಪಾಪ ಸೆನಕ್ಕಿಲ್ಲ. ಮಾತ್ರೆ ಅವನ್ನೆಲ್ಲ ತಗೊಂಡೆ ಇಲ್ವಾ? ಅವಾಗ ಕೊಟ್ಟಿದ್ರಲ್ಲ ಅವನ್ನ. ನನಗೆ ಅಲೆ ಸಾಕಾಗೈತೆ, ಮಾತ್ರೆ ಎಲ್ಲ ತಗೊಂಡಿದ್ದೀನಿ, ಎಲ್ಲ ಮಾತ್ರೆಗಳು ಎಲ್ಲ ತಗೊಂಡಿದ್ದೀನಪ್ಪ. ಇನ್ನು ಹೆಂಗೆ ನಾನು ಮಾತ್ರೆ ನುಂಗನ ತೋರಿಸ್ಕೊಂಬನ. ದಿನ ಹಾಸ್ಪಿಟ್ಲಿಗೆ ಓಡಾಡಿ ಸಾಕಾಗೈತೆ. ಇವತ್ತು ಹೋಗಿಲ್ಲ ನೋಡಪ್ಪ, ದಿನ ಹೋಗಿ ತೋರಿಸ್ಕೆ ಬರ್ತಿದ್ದೆ. ಮಾತ್ರೆ ಇಂಜೆಕ್ಷನ್ ಕೊಡ್ತಾರೆ, ಅದು ಏನು ಕೊಟ್ಟರು ವಾಸಿ ಆಗಂಗೆ ಇಲ್ಲ. ಅದು ಏನು ಕಾಯಿಲೆ ಆಗೈತೋ ಏನೋ ಒಂದು ಗೊತ್ತಿಲ್ಲ ನನಗೊತ್ತು. ಎಕ್ಸೆಳ್ದಂಗೆ ಆಗುತ್ತೆ, ಒಂಥರ ಉಸಿರು ಕಟ್ಕೊಂಡಂಗೆ ಆಗುತ್ತೆ. ಒಂದೊಂದ್ಸತಿ ಸುಸ್ತಾದಂಗೆ ಆಗುತ್ತೆ, ಒಂದೊಂದ್ಸತಿ ಉಸಿರಾಟ ಆಡೋಕ್ಕೆ ಆಗಲ್ಲ, ಹಂಗೆ ಒಂದೊಂದ್ಸತಿ ಸುಸ್ತಾದಂಗೆ ಆಗುತ್ತೆ. ಹಾಗೆ ಮಕ್ಕ ಕೈ ಕಾಲೆಲ್ಲನ ಊದಬಾರ್ದು ಚಿಕ್ಕಮ್ಮ. ಏನೋ ಕಾಯಿಲೆ ಇರೋದಕ್ಕೇನೆ ಈ ರೀತಿ ಎಲ್ಲ ಊತ ಬಂದಿರೋದು. ಸುಮ್ಮನಿರ್ರಿ ನೀವು, ಯಾಕೆ ಇವಾಗ ಟೆನ್ಷನ್ ತಗೊಂತೀರಾ? ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ಸರಿ ಹೋಗುತ್ತೆ. ತುಂಬ ಸುಸ್ತಾಗಿದ್ದಾರೆ. ಊಟ ಮಾಡಿರಿ ಚಿಕ್ಕಮ್ಮ, ನೀವು ಊಟ ಮಾಡೋದೇ ಇಲ್ಲ. ಊಟನೂ ಮಾಡಲ್ಲ, ಒಂಥರ ಏನೋ ಯೋಚನೆ ಮಾಡ್ತಿರ್ತಾರೆ. ಹೇಳಿದ್ದೀನಿ ನಾನು, ನಾಳೆದೆಲ್ಲ ಮರ್ತು ಹಿಂಗೆ ಚೆನ್ನಾಗಿರೋದು ನೋಡ್ರಿ ಅಂತ ಹೇಳಿ ಎಷ್ಟು ಹೇಳಿದ್ರು ಸುಮ್ಮನೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನೋಡ್ರಿ. ಹಿಂಗೆ ಯೋಚನೆ ಮಾಡ್ತಾ ಇದ್ದರೆ ಇಲ್ಲೋದೆಲ್ಲ ಕಾಯಿಲೆಗಳಾಗ್ತವೆ. ಯೋಚನೆ ಮಾಡಬಾರ್ದು. ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಯಾಕೆ ಸುಮ್ಮನೆ ನೀವು ಕಾಯಿಲೆ ವಾಸಿ ಮಾಡ್ಕೊಳ್ಳೋದು ನೋಡಬೇಕು? ಯಾಕೆ ಸುಮ್ಮನೆ ಯಾಕೆ ಇಷ್ಟೊಂದು ನೀವು ಯೋಚನೆ ಮಾಡ್ತೀರಾ? ಯೋಚನೆ ಮಾಡಾರ್ದ ತನ್ಕೊಂತ ಇದ್ದೀರಾತೆ ನೀವು. ಹೌದು ಚಿಕ್ಕಮ್ಮ, ನಾವೇನು ಮನಸ್ಸಿನಾಗ ಇಟ್ಕೊಂಡಿಲ್ಲ ಅಂದಮೇಲೆ ನೀನು ಯಾಕೆ ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ನೀನೇನು ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡ. ನೋಡಿ ಇವಾಗ ಹುಷಾರಿಲ್ದಂಗೆ ಆದರೆ ಯಾರು ನೋಡ್ತಾರೆ? ಇವಾಗ ನಾವು ಕೆಲ್ಸಕ್ಕೆ ಹೋಗೋದು ಬಿಟ್ಟು ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ನೀನು ನೋಡಬೇಕು. ಅದಕ್ಕೇ ಎಷ್ಟು ಸಮಸ್ಯೆ ಆಗುತ್ತೆ. ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಲ್ಲ ಚಿಕ್ಕಮ್ಮ. ಅಯ್ಯೋ, ನೀವು ಊಟ ಮಾಡಿಕೊಂಡು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ ಹೊರ್ತು ಸುಮ್ಮನೆ ಯಾಕೆ ಇಲ್ಲದೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಏನು ಮಾಡೋದು, ನಾವು ಮಾಡಿರೋ ಕರ್ಮಗಳೆಲ್ಲ ನೆನಪು ಬರ್ತಾವೆ ಕಣಪ್ಪ. ನಾವಂಥ ಕೆಲಸ ಮಾಡಿದ್ವಿ, ನಮ್ಗೆ ಅದಕ್ಕೆ ಹಿಂಗಾಗೈತೋ ಏನೋ, ಅದಕ್ಕೆ ಹಿಂಗಾಗೈತೋ ಏನೋ, ಏನಾಯ್ತೋ ಏನೋ ಅಂತೇಳಿ ಅದೇ ನೆನಪು ಬರುತ್ತಪ್ಪ. ಏನು ಮಾಡೋಣ, ನಮ್ಮ ಕರ್ಮ ಮಾಡಿರೋ ಕರ್ಮ ಅನುಭವಿಸ್ಬೇಕು. ಮಾಡಿರೋ ಕರ್ಮ ಅಂತದ್ದಪ್ಪ, ಮಾಡಿರೋ ಕರ್ಮ ಅಂತ ಅನುಭವಿಸ್ಬೇಕು. ಏನು ಮಾಡೋಣ? ಸುಮ್ಮನೆ ಸುಗಣ ಅಳಬೇಡ. ಇವಾಗ ಹೊಟ್ಟೆ ಏನಾದರೂ ನೋವ್ತಾ ಇತ್ತಾ ನಿನಗೆ? ಏನು ನೋವಿಲ್ಲಂತೆ ಮಾಮ ಅವ್ರಿಗೆ, ಏನು ನೋವಿಲ್ಲಂತೆ. ಸುಮ್ಮನೆ ಊತ ಬಂದಿದೆ ನೋಡ್ರಿ, ಮುಖ ಎಲ್ಲ ಯಾವ ರೀತಿ ಬಾವು ಬಂದಿದೆ. ಕೈ ಕಾಲು ನೋಡಿ ಮಾವ ಹಿಂಗೆ ಯಾವ ರೀತಿ ಬಾವು ಬಂದೈತೆ. ಏನು ನೋವೇ ಇಲ್ವಂತೆ ಅವರಿಗೆ, ಸ್ವಲ್ಪ ಆಯಾಸ ಆದಂಗೆ ಆಗ್ತೈತೆ. ನನಗೆ ಯಾತೊಂದು ಸಹ ನೋವಿಲ್ಲ, ಒಂಥರ ಏನೋ ಭಾರ, ಕೈ ಕಾಲು ಎತ್ತಿದ್ರೆ ಭಾರ ಆದಂಗೆ ಆಗುತ್ತೆ. ಊತ ಬಂದಿರೋದಕ್ಕೆ ಭಾರ ಅನಿಸುತ್ತೆ, ಭಾರ ಅನಿಸುತ್ತೆ. ಆಯಾಸ ಆದಂಗೆ ಆಗುತ್ತೆ ಒಂದೊಂದ್ಸತಿ. ಉಸಿರಾಡೋಕ್ಕಾಗಲ್ಲ ಒಂದೊಂದ್ಸತಿ. ಒಂದೊಂದ್ಸತಿ ಹಿಂಗೆ ಆಯಾಸದಂಗೆ ಆಗ್ಬಿಡುತ್ತೆ. ನನಗೇನು ನೋವಿಲ್ಲ, ಹೊಟ್ಟೆನೂ ಅಷ್ಟೇ ಏನು ನೋವಿಲ್ಲ. ಒಂಥರ ಏನೋ ಭಾರ ಅನ್ನಿಸ್ತೈತೆ.
ಅಷ್ಟೇ ಒಂಥರ ಏನೋ ಭಾರ ಎತ್ಕೊಂಡಿದ್ದೀನೇನೋ ಏನೋ ಒರೆಸಿದಾರೇನೋ ಅನ್ನೋ ಥರ ಐತೆ. ಹುಷಾರಿಲ್ದಂಗಾದರೆ ನಮಗೂ ತೊಂದ್ರೆನೇ ನಿಮಗೂ ತೊಂದ್ರೆನೇ. ಅದಕ್ಕೆ ಮತ್ತೆ ಹಳದೆಲ್ಲ ಮರೆತು ಚೆನ್ನಾಗಿರ್ರಿ ಅಂತ ನಾನು ಹೇಳ್ತೀನಿ. ನಾನು ಏನು ಮನಸ್ಸಿನಾಗ ಇಟ್ಕೊಂಡಿಲ್ಲ ಮರ್ತಿದ್ದೀನಿ ಅಂತ ಹೇಳಿ. ಎಷ್ಟು ಹೇಳಿದ್ರು ನೀವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನೋಡ್ರಿ ಇವತ್ತು ಯಾವ ರೀತಿ ಮಾಡ್ಕೊಂಡ್ರಿ. ಫಸ್ಟು ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಲಿಕ್ಕಿ ಅವರೇ ನೀವು ಬರ್ತೀರಾ? ಅಪ್ಪಾಜಿ ಬಂದರೆ ನೀನು ಅಪ್ಪಾಜಿ ಹೋಗ್ಬಿಡ್ರಿ, ಇನ್ನೇನು ನಾನು ಇನ್ನೇನಕ್ಕೆ ಬರೋಣ, ನನ್ನ ಡ್ಯೂಟಿಗಾದರೂ ಹೋಗ್ತೀನಿ. ಯಾಕಂದರೆ ರಜಾ ಮಾಡಿದ್ದೀನಿ, ಮೊನ್ನೆ ಬೇರೆ ಒಂದೆರಡು ದಿನ ಬೇಜಾರಾಗಿತ್ತಲ್ಲ ಅವತ್ತು, ಮೊನ್ನೆ ಬೇರೆ ಒಂದೆರಡು ದಿನ ರಜಾ ಮಾಡಿದ್ದೀನಿ. ಅದಕ್ಕೆ ನೀನು ಕರ್ಕೊಂಡು ಹೋಗಿ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸಿ ಅದು ಏನು ಹೇಳ್ತಾರೆಲ್ಲ ನೀಟಾಗಿ ಕೇಳಿಕೊಂಡು ಯಾಕೆ ಈ ರೀತಿ ಆಗೈತೆ ಅಂತ ಹೇಳಿ ಡಾಕ್ಟ್ರನ್ನೆಲ್ಲ ನೀಟಾಗಿ ಕೇಳ್ರಿ. ಎಲ್ಲ ಕೇಳಿದ್ರೇ ಹೇಳೋದವರು ಯಾಕೆ ಈ ರೀತಿ ಆಗಿದೆ, ಏನು ಪ್ರಾಬ್ಲಮ್ಮು, ಏನು ಸರಿ ಹೋಗುತ್ತಾ, ಏನು ಮಾಡಬೇಕು ಇದಕ್ಕೆ, ಏನು ಎತ್ತ ಅಂತೇಳಿ ಅವ್ರನ್ನೆಲ್ಲ ಕೇಳ್ಕೊಂಡು ಒಳ್ಳೆ ಮಾತ್ರೆ ಟಾನಿಕ್ ಎಲ್ಲ ತಗೊಂಡು ಬರ್ರಿ. ಕೇಳ್ಕೊಂಡು ಹೋಗಿ ಒಳ್ಳೆ ಆಸ್ಪತ್ರೆ ತೋರಿಸ್ಕೊಂಬ ಚಿಕ್ಕಮ್ಮ. ನೀನು ಸುಮ್ಮನೆ ಆಗ್ಬೇಡ, ಹೋಗಿ ಹಾಸ್ಪಿಟ್ಲಿಗೆ. ಸರಿಯಪ್ಪ ಆಯ್ತು, ಹೋಗ್ತೀನಿ ಹೇಳು. ಇವತ್ತೇ ಹೋಗೋಣ ಕಣಮ್ಮ. ದಿನ ಮುಂದಕ್ಕೆ ಹೋದಂಗೆ ಸುಮ್ಮನೆ ತೋರ್ಸೋಕ್ಕಮ್ಮಲ್ಲ, ಏನಿಲ್ಲ. ತಿರ್ಗಾ ಜಾಸ್ತಿ ಆದರೆ ಯಾಕೆ ಬೇಕು, ಅವಳು ವಾರದಿಂದೆಲ್ಲ ಹಾಸ್ಪಿಟ್ಲಿಗೆ ಓಡಾಡ್ತಾ ಇದ್ದಾಳೆ. ಅದಕ್ಕೆ ಇವತ್ತೇ ಹೋಗ್ಬಿಡೋಣ, ಕೆಲಸಕ್ಕೇನು ಹೋಗ್ಬೇಡ ನೀನು. ಸರಿ ಆಯಿತು ಮಾವ, ಹೇಳ್ತೀನಿ ಅಕ್ಕನಿಗೆ. ಬರೋದಿಲ್ಲ ಇವತ್ತು ನೀನು ಒಬ್ಬಳೇ ಹೋಗ್ಬಿಡು ಅಂತ ಅಕ್ಕನಿಗೆ ಹೇಳ್ತೀನಿ. ಇವತ್ತು ಹೋಗಿ ತೋರಿಸ್ಕೊಂಬಂದ್ಬಿಡೋಣ. ಬೆಂಗ್ಳೂರಿಗೆ ಹೋಗೋಣ ಅತ್ತೆ. ಬೆಂಗ್ಳೂರಿಗೆ ಯಾಕೆ ಬಿಡ, ಮತ್ತೆ ಇಲ್ಲೇ ಯಾವ್ದಾನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೆ ಆತತ್ತ. ಬೆಂಗ್ಳೂರ್ಗನ ಯಾಕತ್ತ? ಇಲ್ಲ ಇಲ್ಲೇನು ಈಗ ಚಿಕ್ಕ ಚಿಕ್ಕ ಹಾಸ್ಪಿಟ್ಲ್ಗಳೇ ಇದ್ದಾವೆ. ಯಾತು ಸರಿಯಾಗಿ ಹೇಳೋದಿಲ್ಲ. ಹೋದ್ರೆ ಇನ್ನೇನು ಮಾತ್ರೆ ಕೊಡ್ತಾರೆ, ಇಂಜೆಕ್ಷನ್ ಮಾಡ್ತಾರೆ, ಮಾತ್ರೆ ಕೊಟ್ಟು ನಡಿ ಅಂತಾರೆ ಅಷ್ಟೇ. BP ಅದು ಟೆಸ್ಟ್ ಮಾಡಿ ಎಲ್ಲ ಸ್ಕ್ಯಾನಿಂಗ್ಗಳು ಮಾಡ್ತಾರೆ. ಎಲ್ಲ ಸ್ಕ್ಯಾನಿಂಗ್ಗಳು ಮಾಡಿ ಏನಾಗಿದೆ ಏನು ಎತ್ತ ಅಂತೇಳಿ ಎಲ್ಲ ಸರಿಯಾಗಿ ಹೇಳ್ತಾರೆ. ಬೆಂಗಳೂರಿಗೆ ಒಳ್ಳೆ ಹಾಸ್ಪಿಟ್ಲಿಗೆ ಒಂದೇ ಸತಿ ತೋರಿಸ್ಕೊಬರೋಣ. ಸುಮ್ಮನೆ ಸಣ್ಣ ಪುಟ್ಟ ಹಾಸ್ಪಿಟ್ಲ್ಗಳಿಗೆಲ್ಲ ಸುಮ್ಮನೆ ಸಣ್ಣದಾಗಿ ದುಡ್ಡುಗಳು ಇಕ್ಕದ್ಕಿನ್ನ ನಾವು ಒಂದೇ ಸತಿ ಬೆಂಗಳೂರಿಗೆ ಹೋಗಿ ತೋರಿಸ್ಕೊಂಬಂದ್ರೆ ವಾಸಿ. ಬೆಂಗಳೂರಿಗೆ ಹೋಗೋಣ. ಕಣಮ್ಮ, ಬೆಂಗಳೂರಿಗೆ ಹೋಗ್ಬೇಕು. ಇಲ್ಲಿ ಇನ್ನೇನು ಸುಮ್ಮನೆ ಅದೇ ಅವಾಗ ಮೊನ್ನೆ ಹೋಗಿದ್ವಲ್ಲ, ಕರ್ಕೊಂಡು ಹೋಗಿದ್ವಲ್ಲ ಅಂತ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿಗೆ ಹೋಗೋಣೇನಪ್ಪ. ಮೊನ್ನೆ ಹೋಗಿದ್ವಲ್ಲ ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಅಪ್ಪ, ಅದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ, ಚೆನ್ನಾಗಿ ನೋಡ್ತಾರೆ, ಚೆನ್ನಾಗೆಲ್ಲ ನೋಡ್ಕೊಳ್ತಾರೆ. ಚೆನ್ನಾಗಿ ಹೋಯ್ತಾ ಹಾಸ್ಪಿಟ್ಲು, ದೊಡ್ಡ ಹಾಸ್ಪಿಟ್ಲು. ಏನಿದ್ರು ಹೇಳ್ತಾರೆ ಡಾಕ್ಟ್ರ್ ಏನಾಗಿದೆ ಏನು ಅಂತ ಹೇಳಿ. ಹಿಂಗಾಗೈತೆ ಅಂತ ಹೇಳ ನೀವು ಕ್ಲಿಯರಾಗಿ ಚಿಕ್ಕಮ್ಮ ನಿನಗೆ ಏನಾಗ್ತೈತೆ ಡಾಕ್ಟ್ರ್ ಹತ್ರ ಎಲ್ಲ ಹೇಳು. ಹಿಂಗಾಗ್ತೈತೆ ಏನು ಹೊಟ್ಟೆ ನೋವ್ತಾಯ್ತಾ, ಭಾರ ಅನ್ನಿಸ್ತಾಯ್ತಾ, ಅದು ಏನಾಗ್ತೈತೆ ನಿನಗೆ ಹೊಟ್ಟೆಗೆಲ್ಲ ಹಿಂಗೆ ಈ ರೀತಿ ಆಗ್ತೈತೆ, ನಿನಗೆ ಯಾವ ರೀತಿ ಆಗ್ತೈತೆ ಅಂತ ನಿನಗೆ ಗೊತ್ತು. ಡಾಕ್ಟ್ರ್ ಹತ್ರ ಎಲ್ಲ ಹೇಳ್ಬಿಡು. ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ರಪ್ಪ. ಅಲ್ಲಿಗೆ ಕರ್ಕೊಂಡು ಹೋಗ್ರಿ ಚಿಕ್ಕಮ್ಮನಿಂದ. ಡಾಕ್ಟ್ರ್ ಹತ್ರ ಎಲ್ಲ ಹೇಳ್ಕೊಂಡು ನೀಟಾಗಿ ತೋರಿಸ್ಕೊಬರ್ರಿ. ಆಗ್ಲೆಲ್ಲ ಹೋಗೋದಕ್ಕಾಗೋದಿಲ್ಲ. ಅಚ್ಚುಕಟ್ಟಾಗಿ ಒಂದೇ ಸತಿ ಅದು ಏನಾಗೈತೆ ಏನು ಅಂತ ಎಲ್ಲ ಕೇಳಿಕೊಂಡು ನೀಟಾಗಿ ತೋರಿಸ್ಕೊಂಬನ್ನಿ. ಚಿಕ್ಕಮ್ಮ ನೀವು ಭಯ ಪಡಬೇಡಿ, ಹುಷಾರಾಗಿ ಹೋಗಿ ಬನ್ನಿ. ಬೆಂಗಳೂರಿಗೆ ಹೋಗ್ರಿ, ಇಲ್ಲೆಲ್ಲೂ ಬೇಡ. ಸರಿ ಆಯ್ತಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುಗುಣತೆಗೆ ಇವಾಗ ಅಕ್ಕ ಇಷ್ಟು ದಿವಸ ಸ್ವಲ್ಪ ಬಾವು ಬರೋದು. ಯಾಕೋ ರಾತ್ರಿಯಿಂದನೂ ತುಂಬ ಬಾವು, ಹೊಟ್ಟೆ, ಕೈ ಕಾಲು, ಮುಖ ಎಲ್ಲ ತುಂಬ ಬಾವು ಬಂದಿದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ತುಂಬ ಬಾವು ಬಂದಿದೆ. ಯಾಕೋ ತುಂಬಾ ಅವರು ಆಯಾಸ ಪಡ್ತಾ ಇದ್ದಾರೆ. ಹುಷಾರಿಲ್ದಂಗೆ ಆಗೈತೆ. ಅದಕ್ಕೆ ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ತೋರಿಸ್ಕೊಂಬರೋಕ್ಕೆ. ಅವ್ರು ಮೊದಲಿನ ಮುಂಚೆದೆಲ್ಲ ಯೋಚನೆ ಮಾಡಿ 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 ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಇವರು. ಇವಾಗ ಆಗೋಗಿರೋದು ಏನು ಯೋಚನೆ ಮಾಡಬೇಕು, ಇನ್ನು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಯಾಕೋ ತುಂಬಾ ಯೋಚನೆ ಮಾಡ್ಕೊಂಡು ಅವರು ಯಾಕೋ ಈ ರೀತಿ ಹುಷಾರಿಲ್ದಂಗೆ ಆಗೈತೆ. ಅದಕ್ಕೆ ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನಾಗಿದೆಯೋ ಏನೋ, ಡಾಕ್ಟ್ರ್ ಏನು ಹೇಳ್ತಾರೆ, ಹೋಗೆಲ್ಲ ಅಲ್ಲಿ ತೋರಿಸಿ ಸ್ಕ್ಯಾನಿಂಗ್ ಮಾಡಿಸ್ದಾಗ ಗೊತ್ತಾಗುತ್ತೆ ಏನಾಗಿದೆ ಏನು ಅಂತ ಹೇಳಿ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.